ವಿಸ್ತರಣೆಗೆ ಕಾಲ ಕೂಡಿ ಬಂತ. ಯಾರಿಗೆ ಲಕ್, ಯಾರಿಗೆ ಶಾಕ್. ಬಾಕಿ 20, ಆಕಾಂಕ್ಷಿಗಳು ದುಪ್ಪಟ್ಟು. ಹೈಕಮಾಂಡ್ಗೆ ಇದೇ ತಲೆಬಿಸಿನ. ಶೀಘ್ರವೇ ದಿಲ್ಲಿಗೆ ರಾಜ್ಯ ನಾಯಕರು, ಮಂತ್ರಿ ಪಟ್ಟಕ್ಕೆ ಆಕಾಂಕ್ಷಿಗಳ ಲಾಬಿ. ಸಂಪುಟ ಸಸ್ಪೆನ್ಸ್. ಸಂಪುಟ ಸಚಿವರ ವಿಸ್ತರಣೆ ವರಿಷ್ಠರಿಗೆ ಬಿಟ್ಟಿದ್ದು. ಬೇಗ ಆಗ್ಬೇಕಂತ ಇದ್ದಾರೆ ಎಲ್ಲರದು ಅಭಿಪ್ರಾಯ. 10-15 ದಿನ ಮುಂಚೆನೆ ಕ್ಯಾಬಿನೆಟ್ ಆಗ್ಬೋದು. ಸಂಪುಟ ಯಾವಾಗ ವಿಸ್ತರಣೆ ಆಗುತ್ತೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಯಾಕೆಂದ್ರೆ ಈಗಿರುವಂತದ್ದು ಬರೀ 13 ಜನ ಸಚಿವರು, 14 ಜನ DK ಶಿವಕುಮಾರ್ ಅವರು ಸೇರಿದ್ದಾರೆ. ಆದ್ರೆ ಇನ್ನೂ 20 ಸ್ಥಾನಗಳು ಖಾಲಿ ಇದೆ. ಗ್ರಾಮ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಜಡ್ಪಿ ಇಲ್ಲ, GBA ಮೆಂಬರ್ಸ್ ಇಲ್ಲ, ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳೇ ಇಲ್ಲ. ಇನ್ನು ಅಧಿಕಾರಿಗಳು ಆಡಿದ್ದೇ ಆಟ. ಅವ್ರು ಕಿವಿ ಹಿಂಡಬೇಕಾದಂತ ಸಚಿವರುಗಳು, ಇಲಾಖೆಯ ಸಚಿವರುಗಳೇ ಇಲ್ಲ. ಖಾಲಿ 20 ಸ್ಥಾನ ಯಾವಾಗ ಫಿಲ್ ಮಾಡ್ತಾರೆ ಗೊತ್ತಿಲ್ಲ. ಸಂಪುಟ ವಿಸ್ತರಣೆಗೆ ಇದೇ ದೊಡ್ಡ ತಲೆಬಿಸಿ ಆಗಿದೆ. ಯಾಕೆಂದ್ರೆ ಲಾಬಿಯನ್ನ ಮಾಡಿದ್ದೇ ಮಾಡಿದೆ. 20 ಸ್ಥಾನಗಳಿಗೆ 60 ಜನ ಆಕಾಂಕ್ಷಿಗಳಿದ್ದಾರೆ. ವಿದೇಶಕ್ಕೆ ಹೋಗಿದ್ರು ರಾಹುಲ್ ಗಾಂಧಿ, ವಾಪಸ್ ಬಂದಿದ್ದಾರೆ. ಇನ್ನೆರಡು ದಿನಗಳಲ್ಲಿ CM ದೆಹಲಿಗೆ ಹೋಗುವಂತ ಚಾನ್ಸಸ್ ಇದೆ. ಯಾವಾಗ ಬಾರಪ್ಪ ಅಂತ ಕರೀತಾರೆ ಹೋಗ್ತಾರೆ. ಅವಾಗ MK ಮಲ್ಲಿಕಾರ್ಜುನ್ ಖರ್ಗೆ ಯಾವಾಗ ಕರೀತಾರೆ ಅವಾಗ DK BK ಹೋಗ್ತಾರೆ. DK ಶಿವಕುಮಾರ್, BK ಹರಿಪ್ರಸಾದ್, ಅವ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ. ಸೊ ಅಲ್ಲಿ ಯಾರ ಹೆಸರು ಫೈನಲ್ ಆಗುತ್ತೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಒಬ್ಬೊಬ್ಬರ ಹತ್ರನೂ ಒಂದೊಂದು ಲಿಸ್ಟ್ ಇದೆ. ಈಗಾಗಲೇ ಸಚಿವಾಕಾಂಕ್ಷಿಗಳಿಂದ ದೊಡ್ಡ ಲಾಬಿ ಶುರು ಆಗಿ ಹತ್ತತ್ರ ಪಾಪ 1 ವರ್ಷದ ಮೇಲೆ ಆಯ್ತು. ನಮ್ಮನ್ನು ಮಾಡಿ ಸಾರ್ ಅಂತ ದುಂಬಾಲ್ ಬಿದ್ದಿದ್ರು. ಬಟ್ ಇನ್ನೂ ಮಾಡ್ತಾನೆ ಇಲ್ಲ. ಖರ್ಗೆ, ಸಿದ್ದು, CM ಭೇಟಿಯಾಗಿ ಮಂತ್ರಿ ಪಟ್ಟಕ್ಕೆ ಲಾಭಿಯನ್ನ ಮಾಡಲಾಗ್ತಾ ಇದೆ. ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸ್ಲಿಕ್ಕೆ ನಾಯಕರು ಕೂಡ ತಮ್ಮ ಕೈಲಾದಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ರೆ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಆಲ್ರೆಡಿ ಇದೆ. ಪ್ರಮುಖ ನಿಗಮ ಮಂಡಳಿ ಸ್ಥಾನವನ್ನ ಕೊಟ್ಟು ಸಮಾಧಾನ ಪಡಿಸುವಂತ ಕೆಲಸ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಸಚಿವ ಸಂಪುಟದ ಸಸ್ಪೆನ್ಸ್ ಇದೆಯಲ್ಲ, ಯಾವಾಗ ಆಗುತ್ತೆ ಅನ್ನುವಂತ ಕುತೂಹಲಕ್ಕೆ ಇನ್ನೂ ಕೂಡ ಬ್ರೇಕ್ ಬೀಳ್ತಾ ಇಲ್ಲ. ಆದ್ರೆ ಚಾತಕ ಪಕ್ಷಿಗಳಂತೆ ಕಾಯ್ತಾನೆ ಇದ್ದಾರೆ ಆಕಾಂಕ್ಷಿಗಳು. ಯಾವಾಗ ಆಗ್ಬೋದು ಅನ್ಸುತ್ತೆ? ಏನಾದ್ರೂ ಹೈಕಮಾಂಡ್ ನಾಯಕರು ಕರೆದಿದ್ದಾರಾ, ಅಥವಾ ಇನ್ನು ಮೀನಾಮೇಷ ಎಣಿಸ್ತಾ ಇದ್ದಾರಾ, ಅಥವಾ ಇವ್ರಿಗೆ ಇಂಟ್ರೆಸ್ಟ್ ಇಲ್ವಾ? ಪೃಥ್ವಿರಾಜ್, ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇದುವರೆಗೂ CM DK ಶಿವಕುಮಾರ್ಗಾಗಲಿ ಅಥವಾ ಮಾಜಿ CM ಸಿದ್ದರಾಮಯ್ಯವ್ರಿಗಾಗಲಿ ದೆಹಲಿಯಿಂದ ಯಾವುದೇ ರೀತಿಯ ಕರೆ ಬಂದಿಲ್ಲ. ದೆಹಲಿಗೆ ಯಾವಾಗ ಹೋಗ್ತಾರೆ, ಹೈಕಮಾಂಡ್ ನಾಯಕರನ್ನ ಯಾವಾಗ ಭೇಟಿ ಮಾಡ್ತಾರೆ, ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಯಾವಾಗ ಚರ್ಚೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಇದುವರೆಗೂ ಕೂಡ ಖಾತರಿ ಆಗಿಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಈಗಾಗಲೇ CM ಆಗಿ DK ಶಿವಕುಮಾರ್ ಅವರು 1 ತಿಂಗಳು ಆಗೋಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಸಂಪುಟವೇ ಇಲ್ಲ. ಈ ಒಂದು ಪೂರ್ಣ ಪ್ರಮಾಣದ ಸಂಪುಟ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ, ಅಂದರೆ ರಾಜ್ಯದಲ್ಲಿ ಎದುರಾಗಿರ್ತಕ್ಕಂಥ ಬರ ಇರ್ಬೋದು, ಹಾಗೆ ನೆರೆ ಇರ್ಬೋದು, ಇದನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿಯೂ ಕೂಡ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡೋದಕ್ಕೆ ಸಚಿವರೇ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಂಪುಟ ವಿಸ್ತರಣೆಯನ್ನು ಯಾವಾಗ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗಳು ಎದುರಾಗ್ತದೆ. ಆದರೆ ಅದಕ್ಕೆ ಉತ್ತರವನ್ನು ಯಾರು ಕೂಡ ಕೊಡ್ತಾ ಇಲ್ಲ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, AICC ಅಧ್ಯಕ್ಷರ ಹೇಳಿಕೆಯಿಂದ ಹಿಡಿದು ಹಲವು ಸಚಿವರ ಹೇಳಿಕೆಯನ್ನು ನಾವು ಗಮನಿಸ್ತಾ ಹೋದರೆ ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ಸಂಪುಟ ವಿಸ್ತರಣೆ ಆದಷ್ಟು ಬೇಗ ಆಗತ್ತೆ ಅನ್ನುವಂಥದ್ದು. ಹೊರತಾಗಿ ಯಾವಾಗ ಆಗತ್ತೆ, ಈಗಾಗಲೇ ಆಗಬೇಕಿತ್ತು ಅನ್ನುವಂಥ ರೀತಿಯಲ್ಲಿ ಅವರು ಎಲ್ಲಿಯೂ ಕೂಡ ಮಾತನಾಡ್ತಾ ಇಲ್ಲ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, CM ಆಗಿದ್ದಂಥ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವರನ್ನ CM ಮಾಡಿದಂಥ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಸಲೀಸಾಗಿ ಹ್ಯಾಂಡಲ್ ಮಾಡಿತ್ತು. ಆದರೆ ಈಗ ಇರುವಂಥ ಆಕಾಂಕ್ಷಿಗಳ ಪಟ್ಟಿಯ ಕಾರಣಕ್ಕಾಗಿಯೇ ಇವರು ವಿಳಂಬ ಮಾಡ್ತಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರನ್ನ ಸಂಭಾಳಿಸಿದ ರೀತಿಯಲ್ಲಿ ಈ ಒಂದು ಶಾಸಕರನ್ನ ಸಂಭಾಳಿಸೋದಕ್ಕೆ ಆಗೋದಿಲ್ವಾ? ಎಲ್ಲ ಪ್ರಶ್ನೆಗಳು ಎದುರಾಗ್ತದೆ. ಒಟ್ಟಾರೆಯಾಗಿ ಹಲವು ಆಕಾಂಕ್ಷಿಗಳಿರುವಂಥ ಕಾರಣಕ್ಕಾಗಿ ವಿಳಂಬ ಆಗ್ತಿದೆಯಾ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಈಗ ಚರ್ಚೆಗಳು ಶುರುವಾಗಿದೆ. ಯಾಕಂದರೆ ಈಗ ಇರತಕ್ಕಂಥದ್ದು 20 ಸ್ಥಾನ, ಇದರಲ್ಲಿ 19 ಸ್ಥಾನವನ್ನು ಮಾತ್ರ ಭರ್ತಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿಯೂ ಕೂಡ ಇರುವಂಥ ಒಂದು ಚಿಂತನೆ ಇದೆ. ಯಾಕೆಂದರೆ ಒಂದು ಸ್ಥಾನವನ್ನು ಹಾಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಅಂದರೆ ಈ ಒಂದು 19 ಜನ ಶಾಸಕರಿಗೆ ಮಾತ್ರ ಅವಕಾಶವನ್ನು ಕೊಡಬಹುದು. ಆದರೆ ಆಕಾಂಕ್ಷಿಗಳ ಪಟ್ಟಿ ಏನಿದೆ ಅದು 50ಕ್ಕೂ ಹೆಚ್ಚು ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅವರನ್ನು ಹೇಗೆ ಸಮಾಧಾನ ಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಚರ್ಚೆಗಳಾಗ್ತದೆ. ಈಗಿರತಕ್ಕಂಥ ಮಾಹಿತಿ ಪ್ರಕಾರ ಕೆಲವು ಶಾಸಕರಿಗೆ
ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಸಚಿವ ಸ್ಥಾನ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಉತ್ತಮವಾಗಿರುವಂತಹ ಪ್ರಮುಖ ನಿಗಮ ಮಂಡಳಿಗಳನ್ನ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಿದೆ. ಒಟ್ಟಾರೆಯಾಗಿ ಯಾವಾಗ ಸಂಪುಟ ವಿಸ್ತರಣೆ ಆಗತ್ತೆ ಅನ್ನುವಂಥದ್ದು ಇದುವರೆಗೂ ಕೂಡ ಖಾತ್ರಿ ಇಲ್ಲ. ಇನ್ನೆರಡು ದಿನದಲ್ಲಿ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳಿತ್ತು. ಆದ್ರೆ ಈಗ ಇರ್ತಕ್ಕಂಥ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವರು ಡೆಹ್ರಾಡೂನ್ಗೆ ಜುಲೈ 17ಕ್ಕೆ ಹೋಗ್ತಾರೆ. ಆ ಒಂದು ಕಾರ್ಯಕ್ರಮದ ಬಳಿಕವೇ ಈ ಒಂದು ಸಂಪುಟ ವಿಸ್ತರಣೆ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಕಾದ್ ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.